ಯಾರಿಗೆ ವೋಟ್ ಮಾಡ್ತೀವಿ, ಯಾಕೆ ವೋಟ್ ಮಾಡ್ತೀವಿ ತಿಳ್ಕೊಂಡು ವೋಟ್ ಮಾಡೋಣ. ಆ ಪಕ್ಷ ಈ ಪಕ್ಷ ಅಂತ ಯೋಚನೆ ಮಾಡೋದು ಬೇಡ. ನಮ್ಮ ಕ್ಷೇತ್ರದಲ್ಲಿರುವಂಥ ಒಳ್ಳೆ ವ್ಯಕ್ತಿ ಯಾರೋ, ಅವನಿಂದ ಒಳ್ಳೇದಾಗುತ್ತಾ ಅದನ್ನ ಮಾತ್ರ ಯೋಚನೆ ಮಾಡೋಣ. ನಾವು ಆ ಪಕ್ಷನೇ ಗೆಲ್ಸೋಣ, ಅದರಿಂದ ಏನೋ ಒಂದು ಆಗುತ್ತೆ, ಅದು ಸೆಕೆಂಡ್ರಿ ಬಂದು ಇಲ್ಲಿ ಇಡಿನ ಬಳಸ್ಕೊಳ್ತಾ ಇದೆ, CBIನ ಬಳಸ್ಕೊಳ್ತಾ ಇದೆ, ಇನ್ನು ಕೆಲವಷ್ಟು ಡಿಪಾರ್ಟ್ಮೆಂಟ್ಗಳನ್ನ ಬಳಸ್ಕೊಂಡು BJP ಲೋಕಸಭೆ ಎಲೆಕ್ಷನ್ ನಲ್ಲಿ ಬೇರೆ ಆಪೋಸಿಷನ್ ಪಾರ್ಟಿಗಳನ್ನೆಲ್ಲ ಕಟ್ಟಾಕೋ ಕೆಲಸ ಮಾಡ್ತಾ ಇದೆ. ನಮಸ್ಕಾರ ವೀಕ್ಷಕರೇ. ಡಿಕ್ಟೇಟರ್ಶಿಪ್ ಅನ್ನೋದ್ರ ಬಗ್ಗೆ ಕೇಳಿರ್ತೀವಿ. ಜರ್ಮನಿನಲ್ಲಿ ಇದಿತ್ತು, ಹಿಟ್ಲರ್ ಡಿಕ್ಟೇಟರ್ ಆಗಿದ್ರು, ಅವ್ರು ಹೇಳಿದ್ದೇ ರೂಲ್ಸು, ಅವ್ರು ಮಾಡಿದ್ದೇ ಕಾನೂನು ಅನ್ನೋದು ಇತ್ತು. ಅದ್ರ ಜೊತೆಗೆ ಈಗ ಡಿಕ್ಟೇಟರ್ಶಿಪ್ ಅನ್ನೋದು ನಮ್ಮ ಭೂಮಿ ಮೇಲೆ ಎಲ್ಲೂ ಇಲ್ಲ. ಒಂದು ಕಡೆ ಆಸ್ಪಾಸಲ್ಲಿ ನಡೀತಾ ಇರೋದು ಅಂದರೆ ಕೆಲವಷ್ಟು ಕಡೆ ಒಂದು 80% ಒಂದು 90% ಡಿಕ್ಟೇಟರ್ಶಿಪ್ ನಡೀತಾ ಇರೋದು ಅಂದರೆ ಸೌತ್ ಕೊರಿಯಾದಲ್ಲಿ ಇರ್ಬೋದು. ಯಾಕೆಂದರೆ ಅಲ್ಲೂ ಒಬ್ಬ ಕಿಂಗ್ ಇದ್ದಾನೆ, ಪ್ರೆಸಿಡೆಂಟ್ ಇದ್ದಾನೆ, ಅವ್ನು ಹೇಳಿದ್ದೇ ರೂಲ್ಸು, ಅವ್ನು ಮಾಡಿದ್ದೇ ಕಾನೂನು ಅಂತ ಹೇಳ್ತಾನೆ. ಹೇರ್ ಸ್ಟೈಲ್ ಹೀಗೇ ಇರಬೇಕು ಅಂದರೆ ಜನರದ್ದು, ಅಲ್ಲಿರೋರ್ದೆಲ್ಲ ಹೇರ್ ಸ್ಟೈಲ್ ಹೀಗೇ ಇರಬೇಕು, ಅಲ್ಲಿರೋಂಥ ಬಟ್ಟೆ ಈ ಥರನೇ ಬಟ್ಟೆ ಹಾಕ್ಬೇಕು ಅಂದರೆ ಆ ದೇಶದಲ್ಲಿರೋರೆಲ್ಲ ಇದೇ ಥರ ಬಟ್ಟೆ ಹಾಕ್ಬೇಕು. ಆ ಕಿಂಗ್ ಹೆಂಗೆ ಹೇಳ್ತಾನೋ ಅದೇ ರೀತಿ ಕೇಳುವಂಥ ಪರಿಸ್ಥಿತಿ ಆ ದೇಶದಲ್ಲಿರೋರಿಗೆಲ್ಲ ಬಂದಿದೆ. ಇದನ್ನ ಡಿಕ್ಟೇಟರ್ಶಿಪ್ ಅಂತ ಕರೀತಾರೆ. ರೂಲರ್ಶಿಪ್ ಅನ್ನೋದು ಇತ್ತು, ಈಗ ಡಿಕ್ಟೇಟರ್ಶಿಪ್ ಅನ್ನೋದು ಬರುತ್ತೆ. ಏನಕ್ಕೆ ಈ ಡಿಕ್ಟೇಟರ್ಶಿಪ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವಷ್ಟು ಯೂಟ್ಯೂಬ್ಗಳಲ್ಲಿ ನಮಗೆ ಈ ವಿಡಿಯೋ ನಮಗೆ ಸಿಗ್ತಾ ಇದೆ, ನೀವು ನೋಡ್ಬೋದು. ಅದ್ರ ಬಗ್ಗೆನೂ ನಾನು ಡೀಟೇಲ್ಸ್ ತೋರಿಸ್ತೀನಿ. ನಮ್ಮ ದೇಶದಲ್ಲೂ ಈ ಡಿಕ್ಟೇಟರ್ಶಿಪ್ ಬಂದ್ಬಿಡುತ್ತಾ ಅಂತ ಕೆಲವಷ್ಟು ಜನ ಭಯ ಬೀಳ್ತಾ ಇದ್ದಾರೆ. ಕಾರಣ BJP ಡಿಕ್ಟೇಟರ್ಶಿಪ್ಗೆ ಫಸ್ಟ್ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ಪು ಹತ್ತುತ್ತಾ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಆಗಿದೆ. ಕಾರಣ ಯೂಟ್ಯೂಬಲ್ಲಿ ನಾವು ಎಷ್ಟೋ ಯೂಟ್ಯೂಬ್ಗಳಲ್ಲಿ ನೋಡ್ತಾ ಇದ್ದೀವಿ, ಅರವಿಂದ್ ಕೇಜ್ರಿವಾಲ್ ಅವರು ಅರೆಸ್ಟ್ ಆದರು. ಏನು ಕಾರಣ? ಯಾವುದೋ ಒಂದು ಸಣ್ಣ ಕಾರಣ ಇಟ್ಕೊಂಡು ಅರೆಸ್ಟ್ ಆದ್ರು. ಸಣ್ಣ ಕಾರಣ ಅಂತ ನಾನು ಹೇಳ್ತಾ ಇದ್ದೀನಿ, ಅದು ದೊಡ್ಡ ಕಾರಣ ಆಗಿರ್ಬೋದು ಕೆಲವೊಬ್ರಿಗೆ. ಕಾರಣ ಏನಕ್ಕೆ ನಾನು ಸಣ್ಣದಾಗಿ ಹೇಳ್ತಾ ಇದ್ದೀನಿ ಅಂದರೆ, ಅದಕ್ಕಿಂತ ದೊಡ್ಡದಾಗಿ ಲೂಟಿ ಮಾಡಿರೋರು ಇದ್ದಾರೆ, ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಕೊಳ್ಳೆ ಹೊಡ್ಕೊಂಡು ಹೋಗಿರೋರು ಇದ್ದಾರೆ, ಈಗಲೂ ಕೊಳ್ಳೆ ಹೊಡಿತಾ ಇರೋರು ಇದ್ದಾರೆ. ಅದಕ್ಕೋಸ್ಕರ ಇದು ಸಣ್ಣದು ಅಂತ ಹೇಳಿದೆ. ಇಡಿ ಅನ್ನೋ ಒಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ನ ಬಳಸ್ಕೊಂಡು BJP ಈ ತರ ಕೆಲಸ ಮಾಡ್ತಾ ಇದೆ ಅನ್ನೋದು ಎಷ್ಟೋ ಜನರು ವಾದ. ಆಪೋಸಿಷನ್ ಅವ್ರು ಇದೇ ಹೇಳ್ತಾ ಇರೋದು, BJP ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳನ್ನ ಬಳಸ್ಕೊಂಡು ತನ್ನ ಅನುಕೂಲಕ್ಕೋಸ್ಕರ ಲೋಕಸಭೆ ಎಲೆಕ್ಷನ್ ನಲ್ಲಿ ಗೆಲ್ಲೇಬೇಕು ಅಂತ ಮುಂದೆ ಹೋಗ್ತಾ ಇದೆ. ಅವರವರ ಅನುಕೂಲಕ್ಕೆ ತಕ್ಕಂತೆ ರೂಲ್ಸ್ಗಳನ್ನ ಮಾಡ್ಕೊಳ್ತಾ ಇದೆ. ಇದರಿಂದ ಜನರಿಗೆ ಮುಂದಿನ ದಿನಗಳಲ್ಲಿ ತೊಂದರೆ ಆಗೇ ಆಗುತ್ತೆ. ಡಿಕ್ಟೇಟರ್ಶಿಪ್ ಈಗ ಹೇಗೆ ಸೌತ್ ಕೊರಿಯಾದಲ್ಲಿ ಅನುಭವಿಸ್ತಾ ಇದ್ದಾರೋ ಅಂತ ದಿನ ನಮ್ಮ ದೇಶದಲ್ಲೂ ಬರಬಹುದಾ ಅನ್ನೋದು ಕೆಲವಷ್ಟು ಜನರ ಪ್ರಶ್ನೆ ಆಗಿದೆ. ನೀವು ನೋಡ್ಬೋದು ಡಿಕ್ಟೇಟರ್ಶಿಪ್ ವಿಡಿಯೋ, ಡಿಕ್ಟೇಟರ್ ದುರೂಹ ಡಿಕ್ಟೇಟರ್. ಇಲ್ಲಿ ಧ್ರುವರಾತೆ ಅವ್ರದ್ದು ಒಂದು ಪ್ರೋಗ್ರಾಮ್, ತುಂಬಾ ಜನ ಫಾಲೋವರ್ಸ್ ಇದ್ದಾರೆ ಬಿಡಿ, ಸುಮಾರು ಎಷ್ಟೋ ಜನ ಅವ್ರನ್ನ ನೋಡ್ತಾರೆ. 23 ಲಕ್ಷ ಜನ ಈ ವಿಡಿಯೋನ ನೋಡಿದ್ದಾರೆ. ಇನ್ನೊಬ್ರು ವಿಡಿಯೋ ಇದೆ ಮೋಹಕ್ ಮಂಗಲ್ ಅಂತ, ಇವರು ಕೂಡ ಒಂದು ವಿಡಿಯೋದಲ್ಲಿ ತಿಳಿಸಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಡೆಲ್ಲಿನಲ್ಲಿ ಲಿಕ್ಕರ್ ಸ್ಕ್ಯಾಮ್ ಅನ್ನೋದು ಯಾವ ರೀತಿ ಆಯ್ತು. ಅಲ್ಲಿ ಸ್ಕ್ಯಾಮ್ ಅನ್ನೋದಕ್ಕಿಂತ ಬೇಸಿಕ್ ವ್ಯವಹಾರ ಜನಕ್ಕೆ ಅನುಕೂಲ ಆಗಲಿ ಅಂತ ಒಂದು ಪ್ಲಾನ್ ಮಾಡೋದಕ್ಕೆ ಹೋದ್ರು, ಅದು ಸ್ಕ್ಯಾಮ್ ಆಗಿ ಬದಲಾಯಿತು. ಇನ್ಕಮ್, ಸೋರ್ಸಸ್ ಆಫ್ ಇನ್ಕಮ್ ಗೌರ್ಮೆಂಟ್ಗೆ ಜಾಸ್ತಿ ಮಾಡ್ಕೊಳಕ್ ಹೋದ್ರು. ಕಾರಣನೂ ಈ ವಿಡಿಯೋದಲ್ಲಿ ಅವ್ರು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೀವು ಕೂಡ ಆ ವಿಡಿಯೋಗಳನ್ನ ನೋಡಬಹುದು. ಅದರಲ್ಲಿ ಏನು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂದ್ರೆ, ಡೆಲ್ಲಿನಲ್ಲಿ ಲಿಕ್ಕರ್ ಇಂದ ಬರ್ತಾ ಇದ್ದಂತ ಟ್ಯಾಕ್ಸ್ ತುಂಬಾ ಕಡಿಮೆ ಇತ್ತು. ಕಾರಣ ಗೌರ್ಮೆಂಟ್ ಅವರು ಆ ಲಿಕ್ಕರ್ ಶಾಪ್ಗಳನ್ನ ನಡೆಸ್ತಾ ಇದ್ರು. ಕರ್ನಾಟಕದಲ್ಲಿ ಲಿಕ್ಕರ್ ಇಂದ ಬರ್ತಾ ಇದ್ದಿದ್ದು ಟ್ಯಾಕ್ಸ್ ತುಂಬಾನೇ ಜಾಸ್ತಿ ಇತ್ತು, ಬೇರೆ ಬೇರೆ ಸ್ಟೇಟಲ್ಲೂ ಜಾಸ್ತಿ ಇತ್ತು. ಅಂತ ಪಾಲಿಸಿನ ನಾವು ಡೆಲ್ಲಿನಲ್ಲೂ ತಂದ್ರೆ ಡೆಲ್ಲಿನಲ್ಲೂ ಕೂಡ ಲಿಕ್ಕರ್ ಇಂದ ಬರೋ ಅಂತ ಟ್ಯಾಕ್ಸಸ್ ಜಾಸ್ತಿ ಆಗುತ್ತೆ. ಆ ಟ್ಯಾಕ್ಸ್ನ ನಾವು ಹಾಸ್ಪಿಟಲ್ಗಳಿಗೆ, ಫ್ರೀ ಸ್ಕೀಮ್ಗಳಿಗೆ ಯೂಸ್ ಮಾಡ್ಬೋದು ಅನ್ನೋದು ಈ ಡೆಲ್ಲಿ ಸರ್ಕಾರದ, ಅರವಿಂದ್ ಕೇಜ್ರಿವಾಲ್ ಅವರ ಸರ್ಕಾರದ ಒಂದು ಪ್ಲಾನ್ ಆಗಿತ್ತು. ಅಲ್ಲಿ ಪ್ಲಾನ್ ಅಲ್ಲಿ ಎಡವುದ್ರು ಅವರು. ಇನ್ನ ಒಂದು ಪ್ರಾಬ್ಲಮ್ ಇದ್ದಿದ್ರ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡಿದ್ರು. ಏನಂದ್ರೆ, ಹರಿಯಾಣ, ಉತ್ತರ ಪ್ರದೇಶದಲ್ಲಿ ಈ ಲಿಕ್ಕರ್ ಅನ್ನು ತುಂಬಾ ಕಡಿಮೆ ರೇಟಿಗೆ ಸಿಗ್ತಾ ಇತ್ತು. ಜನ ಏನ್ ಮಾಡ್ತಾ ಇದ್ರು, ಅಲ್ಲಿ ಹೋಗಿ ಆರಾಮಾಗಿ ತಗೊಂಡು ಬಂದು ಬಳಸ್ಕೊಳ್ತಾ ಇದ್ರು, ಯೂಸ್ ಮಾಡ್ತಾ ಇದ್ರು. ಇದರಿಂದ ಡೆಲ್ಲಿನಲ್ಲಿ ಲಿಕ್ಕರ್ ಬಿಸ್ನೆಸ್ ಅನ್ನೋದು ಡೌನ್ ಆಗಿತ್ತು. ಅದಕ್ಕೋಸ್ಕರ ಇಲ್ಲಿ ಕೆಲವಷ್ಟು ಪಾಲಿಸಿಗಳನ್ನ ಮಾಡಿದ್ರು. ಅದಕ್ಕೆ ಹೆಡ್ ಆಗಿ ಸಂಜಯ್ ಸಿಸೋಡಿಯಾ ಅವ್ರನ್ನ ಮಾಡಿದ್ರು. ಅವ್ರನ್ನೂ ಕೂಡ ಇಡಿ ಅರೆಸ್ಟ್ ಮಾಡಿತ್ತು, ಈಗ ರಿಲೀಸ್ ಮಾಡಿದೆ. ಕಾರಣ, ಅವ್ರ ಮೇಲಿರುವಂತ ಆರೋಪಗಳಿಗೆ ಯಾವುದೇ ರೀತಿ ಎವಿಡೆನ್ಸ್ ಅನ್ನೋದು ಸಿಕ್ಕೋದು ಕಷ್ಟ ಆಗ್ತಾ ಇದೆ. ಕೆಲವಷ್ಟು ಓರಲ್ ಎವಿಡೆನ್ಸ್ಗಳು ಸಿಗ್ಬೋದು, ಬಟ್ ಆದ್ರೆ
ಪಕ್ಕಾ ಎವಿಡೆನ್ಸ್ಗಳು ಅನ್ನೋದು ಯಾವುದಕ್ಕೂ ಸಿಕ್ಕಿಲ್ಲ. ಎವಿಡೆನ್ಸ್ ಇದ್ರೆ ಮಾತ್ರ ಅವನು ಅಪರಾಧಿ, ಎವಿಡೆನ್ಸ್ ಇಲ್ಲದೆ ಇದ್ರೆ ಅವನು ಅಪರಾಧಿ ಅಲ್ಲ ಅನ್ನೋದು ಸುಪ್ರೀಂ ಕೋರ್ಟು ಹೇಳಿರುವಂಥದ್ದು. ಅಂಥದ್ದು ಈಗ ಅಲ್ಲಿ ನಡೆದಿದೆ. ಅರವಿಂದ್ ಕೇಜ್ರಿವಾಲ್ ಅವರು ತಪ್ಪು ಮಾಡಿದಾರಾ ಇಲ್ವಾ, ಅಲ್ಲಿ ಪುರಾವೆಗಳು ಇಟ್ಕೊಂಡು ಅರೆಸ್ಟ್ ಮಾಡಬೇಕಾಗಿತ್ತು, ಪುರಾವೆ ಕೊಡಿ ಅಂತ ಈಗಲೂ ಕೋರ್ಟ್ನವ್ರು ಕೇಳ್ತಾ ಇದ್ದಾರೆ. ಇಡಿನವರು ಅಂತಹ ಪುರಾವೆಗಳನ್ನ ಕೊಡೋದ್ರಲ್ಲಿ ಎಡವಿದ್ದಾರೆ ಅನ್ನೋದು ಎಲ್ಲರಿಗೂ ಕಣ್ಮುಂದೆ ಕಾಣಿಸ್ತಾ ಇದೆ. ಪುರಾವೆಗಳಿದ್ದಿದ್ರೆ ಇಷ್ಟು ದಿನ ಬೇಕಾಗಿರ್ಲಿಲ್ಲ. ಸೆಕೆಂಡ್ರಿ ಬಂದು ಇಲ್ಲಿ ಇಡಿನ ಬಳಸ್ಕೊಳ್ತಾ ಇದೆ, CBIನ ಬಳಸ್ಕೊಳ್ತಾ ಇದೆ, ಇನ್ನು ಕೆಲವಷ್ಟು ಡಿಪಾರ್ಟ್ಮೆಂಟ್ಗಳನ್ನ ಬಳಸ್ಕೊಂಡು BJP ಲೋಕಸಭೆ ಎಲೆಕ್ಷನ್ನಲ್ಲಿ ಬೇರೆ ಆಪೋಸಿಷನ್ ಪಾರ್ಟಿಗಳನ್ನೆಲ್ಲ ಕಟ್ಟಾಕೋ ಕೆಲಸ ಮಾಡ್ತಾ ಇದೆ. 400 ಸೀಟು ಗೆಲ್ಲಲೇಬೇಕು ಅನ್ನೋ ಒಂದು ಪ್ರಯತ್ನಕ್ಕೋಸ್ಕರ ಬೇರೆ ಆಪೋಸಿಷನ್ ಪಾರ್ಟಿಯವ್ರನ್ನೆಲ್ಲ ಕಟ್ಟಾಕಿ ಇವರು ಮುಂದೆ ಹೋಗ್ಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತಾ ಇದೆ. ಇದು ಸರಿನಾ ಅಂತ ಆಪೋಸಿಷನ್ ಅವ್ರು ಕೇಳ್ತಾ ಇದ್ದಾರೆ. ಇದನ್ನ ನಮ್ಮ ಲೆಕ್ಕದಲ್ಲಿ ನಾವು ಕಾಮನ್ ಪೀಪಲ್ ಆಗಿ ಯೋಚನೆ ಮಾಡೋದಾದ್ರೆ, ಜನರಲ್ ಆಗಿ ಯೋಚನೆ ಮಾಡೋದಾದ್ರೆ ತಪ್ಪು ಅಂತಾನೆ ಹೇಳ್ಬೇಕಾಗತ್ತೆ. ಎಂತಕ್ಕೆ ಅಂದ್ರೆ ಯಾವುದೇ ಆಗಲಿ ಪ್ರಶ್ನೆ ಮಾಡಿದ್ರೆ ಮಾತ್ರ ಅದು ಸರಿಯಾಗೋ ಚಾನ್ಸಸ್ ಇರುತ್ತೆ. ಪ್ರಶ್ನೆ ಮಾಡಲಿಲ್ಲ ಅಂದ್ರೆ ಅದು ಹೋಗೋ ದಾರಿನಲ್ಲೇ ಹೋಗ್ತಾ ಇರುತ್ತೆ. ಎಕ್ಸಾಂಪಲ್ ಕಾಂಗ್ರೆಸ್ ಅವ್ರದ್ದು ಆಗ್ಲೂ ಒಂದು ಕಾಲ ಇತ್ತು, ಯಾವಾಗ ಇಂದಿರಾ ಗಾಂಧಿ ಅವರ ಒಂದು ಕಾಲ ಆಯ್ತು, ಎಮರ್ಜೆನ್ಸಿ ಅನ್ನೋದನ್ನ ತಂದ್ರು. ಆಗ ಪ್ರಶ್ನೆ ಮಾಡೋದಕ್ಕೆ ನಿಂತವರು ಅಟಲ್ ಬಿಹಾರಿ ವಾಜಪೇಯಿ ಅವರು BJP ಇಂದ. ಆ ಪ್ರಶ್ನೆ ಮಾಡಿದ್ದಕ್ಕೆ ಕೆಲವಷ್ಟು ಬದಲಾವಣೆಗಳಾದವು. ಪ್ರಶ್ನೆ ಮಾಡಲಿಲ್ಲ ಅಂದಿದ್ರೆ ಅವ್ರು ಹೋಗಿದ್ದೇ ದಾರಿಯಾಗಿರೋದು, ಅವ್ರು ಮಾಡಿದ್ದೇ ಕಾನೂನಾಗಿರೋದು. ಅಂತ ಟೈಮು ಮತ್ತೆ ಏನಾದರೂ ಈಗ ಬಂದ್ಬಿಡುತ್ತಾ ಅನ್ನೋ ಪ್ರಶ್ನೆ ಈಗ ಎಷ್ಟೋ ಜನಕ್ಕೆ ಬಂದ್ಬಿಟ್ಟಿದೆ. ಈ ಡಿಕ್ಟೇಟರ್ಶಿಪ್ ಬಗ್ಗೆ ಎಷ್ಟೋ ಪ್ರೋಗ್ರಾಮ್ಗಳು ಮಾಡಾಕಿದ್ದಾರೆ. ಯಾವ ರೀತಿ ಡಿಕ್ಟೇಟರ್ಶಿಪ್ ಅನ್ನೋದು ನಡೀತಾ ಇದೆ. ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಇನ್ನ ಒಂದು 3 ತಿಂಗಳು ಬಿಟ್ಟು ಅರೆಸ್ಟ್ ಮಾಡ್ಬೋದಾಯ್ತು. ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡಿದ್ರು? ಎಲೆಕ್ಷನ್ಗೋಸ್ಕರ ಅರ್ಜೆಂಟ್ ಮಾಡಿದ್ದಾರೆ. ಇಲ್ಲ 5 ತಿಂಗಳು ಮುಂಚೆನೆ ಅರೆಸ್ಟ್ ಮಾಡ್ಬೋದಾಯ್ತು. ಅರೆಸ್ಟ್ ಮಾಡಿದಿದ್ರೆ ಏನಾಗಿರೋದು ಅನ್ನೋದ್ರ ಬಗ್ಗೆನೂ ತಿಳಿಸಿದ್ದಾರೆ. ಕಾರಣ ನಾನು ಇದ್ರ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ತುಂಬಾನೇ ಪ್ರೋಗ್ರಾಮ್ಗಳು ಇದ್ರ ಬಗ್ಗೆ ಬರ್ತಾ ಇದೆ, ಜನರಿಗೆ ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾ ಇದ್ದಾರೆ. ಮೀಡಿಯಾಗಳು ಆಲ್ರೆಡಿ ಕೈಗೊಂಬೆ ಆಗ್ಬಿಟ್ಟಿದಾವೆ. ಜಾಸ್ತಿ ಮೀಡಿಯಾದಲ್ಲಿ ಈ BJP ಸರ್ಕಾರದ ಆಪೋಸಿಟ್ ಮಾತಾಡಿದ್ರೆ ಅಂತ ಚಾನೆಲ್ಗಳನ್ನ ಕ್ಲೋಸ್ ಮಾಡಿಸ್ತಾ ಇದ್ದಾರೆ ಅನ್ನೋ ಆರೋಪ ಕೂಡ ಇದೆ. ಆ ಚಾನಲ್ ಮುಖ್ಯಸ್ಥರ ಮೇಲೆ ಕೇಸ್ಗಳಾಗಿರೋ ಆರೋಪಗಳು ಇದೆ. ಬಟ್ ಏನೇ ಆಗಲಿ, ಒಂದು ಡೆಮೊಕ್ರೆಟಿಕ್ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜೆಗಳಿಗೆ ಏನು ಬೇಕು ಅದನ್ನ ಮಾಡಿಕೊಡ್ಬೇಕಾಗಿರೋದು ಅಲ್ಲಿರುವಂಥ ಸರ್ಕಾರದ ಕೆಲಸ. ಇಲ್ಲೇನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳು ಜಾಸ್ತಿ ಆಗ್ತಾ ಇದೆ. BJPಗೆ ಇದು ಮುಳ್ಳಾಗಬಹುದು. ಕಾರಣ ಇಷ್ಟೇ, ಎಲ್ಲೇ ಆಗಲಿ ಪ್ರಜಾಪ್ರಭುತ್ವದಲ್ಲಿ ಜನರಿಗೆ ಏನು ಬೇಕೋ ಅದನ್ನ ಮಾಡ್ಕೊಡೋ ಕೆಲಸ ಮಾಡಬೇಕು, ಅವ್ರಿಗೆ ಅಧಿಕಾರಕ್ಕೆ ಏನು ಬೇಕೋ ಅದನ್ನ ಮಾಡ್ಕೊಳ್ಳೋ ಕೆಲಸ ಮಾಡಬಾರ್ದು ಅನ್ನೋದು ಪ್ರಜಾಪ್ರಭುತ್ವದ ಪಾಲಿಸಿ. ಆ ಪಾಲಿಸಿನ ಮೀರಿ ಹೋಗ್ತಾ ಇದೆಯಾ BJP? ಇನ್ನು ಅದನ್ನ ಬಿಟ್ರೆ ಇನ್ನ ಕೆಲವಷ್ಟು ನೋಡ್ಬೋದು. ಈ ಡಿಕ್ಟೇಟರ್ಶಿಪ್ ಬಗ್ಗೆ ಪ್ರೋಗ್ರಾಮ್ಗಳು ತುಂಬಾನೇ ಬರ್ತಾ ಇದೆ ಅಂತ ಹೇಳಿದ್ನಲ್ಲ, ಇಲ್ಲಿ ನೋಡ್ಬೋದು ಬಿಗ್ಗೆಸ್ಟ್ ಸ್ಕ್ಯಾಮ್ ಎಕ್ಸ್ಪೋಸ್ಡ್, ಇಲ್ಲೂ ಒಂದಿದೆ ಗೌರವ್ ಠಾಕೂರ್ ಅಂತ. ಅಂದ್ರೆ ಇಲ್ಲೂ ಕೂಡ ಎಲ್ಲಾ ಪೊಲಿಟಿಕಲ್ ಪಾರ್ಟಿನಲ್ಲೂ ಸ್ಕ್ಯಾಮ್ ಅನ್ನೋದಿದೆ. ಅದ್ರ ಬಗ್ಗೆ ಯಾಕೆ ಎಕ್ಸ್ಪೋಸ್ ಮಾಡ್ತಾ ಇಲ್ಲ ಅನ್ನೋದು ಪ್ರಶ್ನೆ ಆಗಿದೆ. ಈಗ ಕಾಂಗ್ರೆಸ್ ಅಲ್ಲಿ ಕೂಡ ಈ ತರ ಅಬ್ನಾರ್ಮಲಿಟಿ ಇದೆ, BJPನಲ್ಲೂ ಅಬ್ನಾರ್ಮಲಿಟಿ ಇದೆ. ಎಷ್ಟೋ ಜನ ಕಾಂಗ್ರೆಸ್ ಅಲ್ಲಿ ಇದ್ದವ್ರ ಮೇಲೆ ED ಕೇಸ್ ಆಯ್ತು, ಅವರು ಆ ಪಕ್ಷ ಬಿಟ್ಟು BJPಗೆ ಬರ್ತಾ ಇದ್ದಾಗೆ ಆ ED ಕೇಸು ಸ್ಟಾಪ್ ಆಯ್ತು, ಇಲ್ಲ ಕ್ಲೋಸ್ ಆಯ್ತು. ಯಾಕೆ ಈ ತರ ಮಾಡ್ತಾ ಇದೆ ಅನ್ನೋದು ಕೆಲವಷ್ಟು ಜನ ಪ್ರಶ್ನೆ. ಹೌದು, ಇದು ಸರಿನಾ? ಇದು ಸರಿ ಇಲ್ಲ. ಡೆಮೊಕ್ರೆಟಿಕಲಿ ಯಾರೇ ತಪ್ಪು ಮಾಡಿದ್ರು ಆ ತಪ್ಪಿಗೆ ಶಿಕ್ಷೆ ಆಗಬೇಕು. ಅದು ಈ ಪಕ್ಷ ಆ ಪಕ್ಷ ಅಂತ ಹೇಳೋದಕ್ಕಾಗೋದಿಲ್ಲ. ಬಟ್ ಆದ್ರೆ ಇಲ್ಲಿ ಪಕ್ಷ ಉಳ್ಕೊಂಡಿದ್ರೆ ಮಾತ್ರ ಅಧಿಕಾರ ಅನ್ನೋದಿರುತ್ತೆ. ಓಕೆ, ಅದಕ್ಕೋಸ್ಕರ ಇವರು ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ ಆ ಪಕ್ಷದಲ್ಲಿರುವಂಥವ್ರ ಮೇಲೆ ಕೇಸ್ಗಳನ್ನ ತೆಗಿತಾ ಇದ್ದಾರೆ. ಆಗ ಏನಾಗುತ್ತೆ, ಏಕಪಕ್ಷೀಯ ನಿರ್ಧಾರ ಅನ್ನೋದು ನಮ್ಮ ಭಾರತದಲ್ಲಿ ನಡೀತಾ ಇದೆ. ಈಗ ಇದ್ರ ಬಗ್ಗೆ ಈಗ ಇಂಟರ್ನ್ಯಾಷನಲ್ ನ್ಯೂಸ್ಗಳಾಗ್ಬಿಟ್ಟಿದೆ. ಏನಂದ್ರೆ ಭಾರತದಲ್ಲಿ ಆಪೋಸಿಷನ್ ಗಳನ್ನೆಲ್ಲ ಕಟ್ಟಾಕಿ BJP ಒಂದೇ ನಿಂತ್ಕೋಬೇಕು ಅನ್ನೋದಕ್ಕೋಸ್ಕರ ಗೌರ್ಮೆಂಟ್ 108 ಪಾಲಿಸಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಆಪೋಸಿಷನ್ಗಳನ್ನೆಲ್ಲ ಪೂರ್ತಿಯಾಗಿ ನಿರ್ನಾಮ ಮಾಡೋ ಕೆಲಸ ಇಲ್ಲಿ ಆಗ್ತಾ ಇದೆ ಅನ್ನೋದು ಬೇರೆ ದೇಶಗಳಲ್ಲಿ ಡಿಸ್ಕಸ್ ಆಗ್ತಾ ಇರೋ ವಿಷಯಗಳ ಬಗ್ಗೆನೂ ಇವರ ಪ್ರೋಗ್ರಾಮ್ ಅಲ್ಲಿ ನೀವು ನೋಡ್ಬೋದು. ಅದನ್ನ ತಿಳಿಸಿದ್ದಾರೆ. ಇವರು ಅಂತ ಅಲ್ಲ, ಇನ್ನ ಈ ಪ್ರೋಗ್ರಾಮ್ ಅಲ್ಲೂ ನೋಡ್ಬೋದು. ಹಿಡನ್ ಟ್ರೂತ್ ಬಿಹೈಂಡ್ ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಎಕ್ಸ್ಪೋಸ್ಡ್. ಇದರಲ್ಲೂ ಕೂಡ ಕೆಲವಷ್ಟು ವಿಷಯಗಳನ್ನ ಅವರು ತಿಳಿಸಿದ್ದಾರೆ. ಯಾಕೆ ಇದೇ ಪಾಲಿಸಿಗಳು ಉತ್ತರ ಪ್ರದೇಶದಲ್ಲೂ ಇತ್ತು, ಆದ್ರೆ ಉತ್ತರ ಪ್ರದೇಶದಲ್ಲಿ ಇದ್ದ ಪಾಲಿಸಿಗಳ ಮೇಲೆ ಯಾಕೆ ಯಾವುದೇ ರೀತಿ ಕಾನೂನುಗಳು ಎಫೆಕ್ಟ್ ಆಗಲಿಲ್ಲ? ಯಾಕೆ ಇಲ್ಲಿ
ಕಾನೂನುಗಳು ಎಫೆಕ್ಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ BJP ಸರ್ಕಾರ ಇತ್ತು, ಇಲ್ಲಿ ಡೆಲ್ಲಿನಲ್ಲಿ ಬಂದು AAP ಸರ್ಕಾರ ಇತ್ತು. AAP ಒಳಗಡೆ 108 ಪ್ರಾಬ್ಲಮ್ಗಳಿರ್ಬೋದು. ಅವರು ಖಲಿಸ್ತಾನಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅಂತ ಇನ್ನೊಬ್ರು ಹೇಳ್ಬೋದು, ಇಲ್ಲ ಅವರು ಬೇರೆ ರೀತಿ ಬೇರೆ ಧರ್ಮಗಳಿಗೆ ಪ್ರಚಾರ ಮಾಡ್ತಾ ಇದ್ದಾರೆ, ಬೇರೆ ಧರ್ಮದ ಉಳಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಕೂಡ ಅಂತ ಕೆಲಸನೇ ಮಾಡ್ತಾ ಇದೆ ಅಂತ ಜನರು ಮನಸ್ಸಲ್ಲಿ ಬರ್ಬೋದು. ಅದು ಒಂದು ದಾರಿನಲ್ಲಿ ಯೋಚನೆ ಮಾಡೋದಾದ್ರೆ ಆ ಪಕ್ಷಗಳು ಅವರ ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ ಕೆಲಸ ಮಾಡ್ತಾ ಇದ್ದಾವೆ. ಇಲ್ಲಿ BJP ಅವರ ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಏನೇ ಆಗಲಿ ಇಲ್ಲಿ ಆಗ್ತಾ ಇರೋಂಥ ಮೇಜರ್ ಪ್ರಾಬ್ಲಮ್ ಬಂದು ಡಿಕ್ಟೇಟರ್ಶಿಪ್ ಅನ್ನೋದು ಬರ್ತಾ ಇದೆ. ರೂಲರ್ಶಿಪ್ ಈ ಚೈನಾದಲ್ಲಿ ಇದೆಯಲ್ಲ, ಕಮ್ಯುನಿಸ್ಟ್ ಯಾವ ತರ ಇದೆ ಆ ತರ ನಮ್ಮ ಭಾರತದಲ್ಲಿ ಆಗ್ಬಿಡುತ್ತೋ ಅನ್ನೋ ಒಂದು ಭಯ ಎಲ್ಲರಿಗೂ ಬರ್ತಾ ಇದೆ. ಅದನ್ನ ನೀವು ಈ ವಿಡಿಯೋಗಳನ್ನೆಲ್ಲ ನೋಡಿದ್ರೆ ಪೂರ್ತಿಯಾಗಿ ಗೊತ್ತಾಗುತ್ತೆ. ಹಿಂದಿನಲ್ಲಿ ಈ ವಿಡಿಯೋಗಳಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಒಂದೊಂದು ಸ್ಟೆಪ್ ಬೈ ಸ್ಟೆಪ್ನ. ನಿಮಗೆ ಸಾಧ್ಯ ಆದರೆ ಇದರಲ್ಲಿರುವಂಥ ಮಾಹಿತಿಗಳನ್ನು ತಿಳ್ಕೊಳ್ಳಿ. ಕಾರಣ ಇಷ್ಟೇ, ನಾವು ಯಾವತ್ತೇ ಆಗಲಿ ಪ್ರಜಾಪ್ರಭುತ್ವನ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ ಅಂದಾಗ ಯಾವ ರೀತಿ ಬದಲಾವಣೆ ಬೇಕಾದ್ರೂ ಆಗ್ಬೋದು. ಪಾಕಿಸ್ತಾನ ಯಾವ ಥರ ಆಯಿತು ಕಣ್ಮುಂದೆ ಇದೆ, ಶ್ರೀಲಂಕಾ ಯಾವ ಥರ ಆಯಿತು ಕಣ್ಮುಂದೆ ಇದೆ. ಆ ಥರ ಮಾಡ್ಕೋಬಾರ್ದು ಅಂದರೆ ನಾವು ಯಾವ ದಾರಿನಲ್ಲಿದ್ದೀವಿ ಅಂತ ನಾವು ತಿಳ್ಕೊಬೇಕಾಗತ್ತೆ, ತಿಳಿಸೋ ಕೆಲಸ ಮಾಡಬೇಕಾಗತ್ತೆ. ಕೆಲವೊಂದ್ಸಲ ಲೀಡರ್ಗಳು ಕೂಡ ಗೊತ್ತಿದ್ದು ತಪ್ಪು ಮಾಡ್ತಾರೆ, ಕೆಲವೊಂದ್ಸಲ ಗೊತ್ತಿಲ್ಲದೆ ತಪ್ಪು ಮಾಡಿರ್ತಾರೆ. ಇಲ್ಲಿ ಗೊತ್ತಿದ್ದು ತಪ್ಪುಗಳು ಆಗ್ತಾ ಇದೆ ಅಂದರೆ ಅದನ್ನ ಸರಿ ಮಾಡೋ ಕೆಲಸ ಯಾರು ಮಾಡಬೇಕು? ಇದು ನಿಮ್ಮ ಹತ್ರ ಇರೋವಂಥ ಉತ್ತರ, ನೀವು ಚೂಸ್ ಮಾಡ್ಕೊಳ್ಳಿ, ನಿಮಗೆ ಬಿಟ್ಟಿದ್ದು. ನಾವು ನಮ್ಮ ಕೈಲಾದಂಥ ವಿಷಯಗಳನ್ನ ತಿಳಿಸೋ ಪ್ರಯತ್ನ ಮಾಡ್ತಾ ಇರ್ತೀವಿ. ಇನ್ನು ನಿಮ್ಮ ಕೈಯಲ್ಲಿ ಇರುತ್ತೆ ಎಲ್ಲ, ಪೂರ್ತಿ ದೇಶನೇ ಈಗ ನಿಮ್ಮ ಕೈಯಲ್ಲಿದೆ, ವೋಟರ್ಸ್ ಮೇಲಿದೆ. ವೋಟ್ ಮಾಡೋಣ, ಯಾರಿಗೆ ವೋಟ್ ಮಾಡ್ತೀವಿ, ಯಾಕೆ ವೋಟ್ ಮಾಡ್ತೀವಿ ತಿಳ್ಕೊಂಡು ವೋಟ್ ಮಾಡೋಣ. ಆ ಪಕ್ಷ ಈ ಪಕ್ಷ ಅಂತ ಯೋಚನೆ ಮಾಡೋದು ಬೇಡ. ನಮ್ಮ ಕ್ಷೇತ್ರದಲ್ಲಿರುವಂಥ ಒಳ್ಳೆ ವ್ಯಕ್ತಿ ಯಾರೋ, ಅವನಿಂದ ಒಳ್ಳೇದಾಗುತ್ತಾ ಅದನ್ನ ಮಾತ್ರ ಯೋಚನೆ ಮಾಡೋಣ. ನಾವು ಆ ಪಕ್ಷನೇ ಗೆಲ್ಸೋಣ, ಅದರಿಂದ ಏನೋ ಒಂದು ಆಗುತ್ತೆ, ಅದು ಸೆಕೆಂಡ್ರಿ, ಅದು ಸೆಂಟ್ರಲಿ ಟೋಟಲಿ. ಫಸ್ಟು ನಮ್ಮ ಲೊಕ್ಯಾಲಿಟಿನ ಇಂಪ್ರೂವ್ ಮಾಡ್ಕೊಳ್ಳೋಣ, ಅದಾದ ಮೇಲೆ ನೆಕ್ಸ್ಟ್ ಲೆವೆಲ್ಲು ಪಕ್ಷ ಸೆಂಟ್ರಲ್ ಪಾರ್ಟಿಗೆ ಯೋಚನೆ ಮಾಡೋಣ. ಸದ್ಯಕ್ಕೆ ನಿಮ್ಮ ಕೈಲಿದೆ ವೋಟಿಂಗ್ ಪವರ್ ಅನ್ನೋದನ್ನ ಯೋಚನೆ ಮಾಡಿ, ಯಾರು ವೋಟ್ ಹಾಕ್ತಾ ಇದೀವಿ, ಯಾಕೆ ವೋಟ್ ಹಾಕ್ತಾ ಇದೀವಿ, ಇವ್ರಿಗೆ ವೋಟ್ ಹಾಕಿದ್ರೆ ಏನು ಒಳ್ಳೇದಾಗುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ ವೋಟ್ ಮಾಡೋಣ. ಥ್ಯಾಂಕ್ ಯು, ಮತ್ತೆ ಸಿಗೋಣ, ಗುಡ್ ಬೈ.